ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ದೀಪಾವಳಿಯ ಅಮಾವಾಸ್ಯೆ ಪೂಜೆ ಅಂದರೆ ಧನಲಕ್ಷ್ಮಿ ಪೂಜೆ ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು, ಹಾಗೆ ಈ ಬಾರಿ 2 ದಿನ ಅಮಾವಾಸ್ಯೆ ಬಂದಿರುವ ಕಾರಣ ಯಾವ ದಿನದಂದು ಧನಲಕ್ಷ್ಮಿ ಪೂಜೆ ಮಾಡಬೇಕು ಎಂಬ ಗೊಂದಲವಿದೆ. ಆದ್ದರಿಂದ ಯಾವ ದಿನ ಯಾವ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆ ಮಾಡಿದರೆ ಶುಭ ಫಲಗಳು ಉಂಟಾಗುತ್ತವೆ, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಶುಭ ಮುಹೂರ್ತಗಳು ಏನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಪ್ರತಿ ವರ್ಷವೂ ದೀಪಾವಳಿ ಅಮಾವಾಸ್ಯೆಯು ಕಾರ್ತಿಕ ಮಾಸ ಪ್ರಾರಂಭವಾಗುವ ಮುಂಚಿತವಾಗಿ ಬರುತ್ತದೆ. ಈ ಅಮಾವಾಸ್ಯೆಯ ದಿನದಂದು ಧನಲಕ್ಷ್ಮಿ ಪೂಜೆಯನ್ನು ಯಾರು ಮಾಡುತ್ತಾರೋ, ಹಾಗೆ ಲಕ್ಷ್ಮೀ ಪೂಜೆಯ ಜೊತೆ ಕುಬೇರ ಪೂಜೆಯನ್ನು ಯಾರು ನೆರವೇರಿಸುತ್ತಾರೋ ಅಂಥವರಿಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಹಾಗೆ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದರೆ ಈ ದೀಪಾವಳಿ ಅಮಾವಾಸ್ಯೆ ಈ ಬಾರಿ ಯಾವ ದಿನ ಬಂದಿದೆ, ಧನಲಕ್ಷ್ಮಿ ಪೂಜೆಯನ್ನು ಯಾವ ದಿನ ಮಾಡಬೇಕು, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಈ ಎಲ್ಲ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ. ಈ ಬಾರಿ ಅಮಾವಾಸ್ಯೆಯು 2 ದಿನ ಬಂದಿದೆ. ಅಕ್ಟೋಬರ್ 20ನೇ ತಾರೀಕು ಸೋಮವಾರ ಮತ್ತು ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ. ಹಾಗೆ ಸೂರ್ಯೋದಯದ ಪ್ರಕಾರ ಅಮಾವಾಸ್ಯೆಯನ್ನು ನಾವು ಅಕ್ಟೋಬರ್ 21ನೇ ತಾರೀಕು ಮಂಗಳವಾರದಂದು ಆಚರಿಸುತ್ತೇವೆ. ಆದರೆ ಧನಲಕ್ಷ್ಮಿ ಪೂಜೆಯನ್ನು ನಾವು ಸೋಮವಾರ ಅಕ್ಟೋಬರ್ 20ನೇ ತಾರೀಕೆ ಮಾಡಬೇಕು. ಏಕೆಂದರೆ ಅಮಾವಾಸ್ಯೆಯ ಧನಲಕ್ಷ್ಮಿ ಪೂಜೆಯನ್ನು ಗೋಧೂಳಿ ಸಮಯ ಅಂದರೆ ಸಂಜೆಯ ಸಮಯದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಎಂಬ ನಂಬಿಕೆ ಇದೆ. ಯಾವಾಗ ನಮಗೆ ಅಮಾವಾಸ್ಯೆ ತಿಥಿ ಇರುತ್ತದೋ, ಸಂಜೆಯ ಸಮಯದಲ್ಲಿ ಯಾವಾಗ ಅಮಾವಾಸ್ಯೆ ತಿಥಿ ಇರುತ್ತದೆಯೋ ಆ ಸಮಯದಲ್ಲಿ ಈ ಒಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಆದ್ದರಿಂದ ಅಕ್ಟೋಬರ್ 20ನೇ ತಾರೀಕು ಸೋಮವಾರ ಸಂಜೆಯ ಸಮಯದಲ್ಲಿ ಅಥವಾ ರಾತ್ರಿಯ ಸಮಯದಲ್ಲಿ ಈ ಒಂದು ಪೂಜೆಯನ್ನು ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ. ಇನ್ನು ಧನಲಕ್ಷ್ಮಿ ಪೂಜೆ ಮಾಡಲು ಶುಭ ಮುಹೂರ್ತಗಳನ್ನು ನೋಡುವುದಾದರೆ, ಲಕ್ಷ್ಮೀ ಪೂಜಾ ಮುಹೂರ್ತ ಅಕ್ಟೋಬರ್ 20ನೇ ತಾರೀಕು ಸೋಮವಾರ ರಾತ್ರಿ 7 ಗಂಟೆ 31 ನಿಮಿಷದಿಂದ 8 ಗಂಟೆ 25 ನಿಮಿಷದವರೆಗೂ ಇರುತ್ತದೆ. ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ಪ್ರದೋಷ ಕಾಲ, ಈ ದಿನ ಪ್ರದೋಷ ಕಾಲವು ಸಂಜೆ 5 ಗಂಟೆ 58 ನಿಮಿಷದಿಂದ ರಾತ್ರಿ 8 ಗಂಟೆ 25 ನಿಮಿಷದವರೆಗೂ ಇರುತ್ತದೆ. ಹಾಗೆ ಪೂಜೆಗೆ ವೃಷಭ ಕಾಲವು ರಾತ್ರಿ 7 ಗಂಟೆ 31 ನಿಮಿಷದಿಂದ ರಾತ್ರಿ 9 ಗಂಟೆ 33 ನಿಮಿಷದವರೆಗೆ ಇರುತ್ತದೆ. ಈ ಶುಭ ಮುಹೂರ್ತಗಳಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಬಹುದು. ಇನ್ನು ಅಮಾವಾಸ್ಯೆ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುವುದು ಅಕ್ಟೋಬರ್ 20ನೇ ತಾರೀಕು ಸೋಮವಾರ ಮಧ್ಯಾಹ್ನ 3 ಗಂಟೆ 44 ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ಸಂಜೆ 5 ಗಂಟೆ 54 ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ. ಇಲ್ಲಿ ನಮಗೆ ಅಮಾವಾಸ್ಯೆ ತಿಥಿಯು ಅಕ್ಟೋಬರ್ 20ನೇ ತಾರೀಕು ಸೋಮವಾರ ಮಧ್ಯಾಹ್ನನೇ ಪ್ರಾರಂಭವಾಗಿ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ಸಂಜೆ ಕೊನೆಗೊಳ್ಳೋದ್ರಿಂದ ಸೂರ್ಯೋದಯದ ಪ್ರಕಾರ ಈ ಅಮಾವಾಸ್ಯೆಯು ಅಕ್ಟೋಬರ್ 21ನೇ ತಾರೀಕು ಮಂಗಳವಾರದಂದು ಬಂದಿದೆ. ಅಮಾವಾಸ್ಯೆಯನ್ನು ಅಕ್ಟೋಬರ್ 21ನೇ ತಾರೀಕು ಮಂಗಳವಾರದಂದು ಆಚರಿಸಲಾಗುತ್ತದೆ. ಆದರೆ ಧನಲಕ್ಷ್ಮಿ ಪೂಜೆ, ಅಮಾವಾಸ್ಯೆಯ ಧನಲಕ್ಷ್ಮಿ ಪೂಜೆ ಮತ್ತು ಕುಬೇರನ ಪೂಜೆಯನ್ನು ಅಕ್ಟೋಬರ್ 20ನೇ ತಾರೀಕು ಸೋಮವಾರದಂದೇ ಮಾಡಿದರೆ ಶ್ರೇಷ್ಠ. ಅಮಾವಾಸ್ಯೆಯಲ್ಲಿ ಮಾಡುವಂತಹ ಧನಲಕ್ಷ್ಮಿ ಪೂಜೆಗೆ ವಿಶೇಷವಾದ ಮಹತ್ವವಿದೆ. ಈ ಒಂದು ಧನಲಕ್ಷ್ಮಿ ಪೂಜೆಯನ್ನು ಯಾವಾಗ ನಮಗೆ ಅಮಾವಾಸ್ಯೆ ತಿಥಿಯು ಗೋಧೂಳಿ ಸಮಯ ಮತ್ತು ಪ್ರದೋಷ ಕಾಲದಲ್ಲಿ ಅಮಾವಾಸ್ಯೆ ತಿಥಿ ಇರುತ್ತದೆಯೋ ಆ ಸಮಯದಲ್ಲೇ ಈ ಒಂದು ಪೂಜೆಯನ್ನು ನೆರವೇರಿಸಬೇಕು. ಆದ್ದರಿಂದ ಅಕ್ಟೋಬರ್ 20ನೇ ತಾರೀಕು ಸೋಮವಾರ ಸಂಜೆಯ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಈ ಒಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ವಿಶೇಷವಾದ ಫಲಗಳನ್ನು ಪಡೆಯುವವರು ಅಥವಾ ಶುಭ ಫಲಗಳನ್ನು ಪಡೆಯುವವರು ಅಕ್ಟೋಬರ್ 20ನೇ ತಾರೀಕು ಸೋಮವಾರದೊಂದೇ ಈ ಒಂದು ಧನಲಕ್ಷ್ಮಿ ಪೂಜೆಯನ್ನು ಪ್ರದೋಷ ಕಾಲದಲ್ಲಿ ನೆರವೇರಿಸಿ ಈ ಸಮಯದಲ್ಲಿ ಈ ಒಂದು ಪೂಜೆಯನ್ನು ಮಾಡಲು ಸಾಧ್ಯವಾಗದವರು ನೀವು ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಬಹುದು. ನಮಗೆ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ಸಂಜೆ 5 ಗಂಟೆ 30 ನಿಮಿಷದವರೆಗೂ ಅಮಾವಾಸ್ಯೆ ತಿಥಿ ಇರುತ್ತದೆ. ಆದ್ದರಿಂದ ಮಂಗಳವಾರ ಅಕ್ಟೋಬರ್ 21ನೇ ತಾರೀಕು ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ಈ ದಿನ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ಹೊರತುಪಡಿಸಿ ಮಿಕ್ಕ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಿ. ಸಾಧ್ಯವಾದಷ್ಟು ನೀವು ಅಕ್ಟೋಬರ್ 20ನೇ
14ನೇ ತಾರೀಕು ಸೋಮವಾರ ಸಂಜೆಯ ಸಮಯದಲ್ಲಿ ಈ ಒಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡಿ. ಇದರಿಂದ ತುಂಬಾ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಬಾರಿ ಧನಲಕ್ಷ್ಮಿ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಯಾವ ದಿನ ಮಾಡಬೇಕು, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.